ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುಟುಂಬದವರ ಮೇಲೆ ಬಂದಂತಹ ಮೂಡಾದಲ್ಲಿ ಅಕ್ರಮ ನಿವೇಶನಗಳನ್ನು ಪಡೆದಂತಹ ಪ್ರಕರಣ. ಈ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸಿ ಲೋಕಾಯುಕ್ತರು ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ಅರ್ಥಾತ್ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಕ್ಲೀನ್ ಚಿಟ್ ಕೊಟ್ಟಿರೋದು. ಆದರೆ ಇದನ್ನು ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ತಕರಾರು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿವೆ. ಹಾಗಾದರೆ ಕೋರ್ಟ್ ಈ ಬಿ ರಿಪೋರ್ಟನ್ನು ಒಪ್ಪುತ್ತಾ ಅಥವಾ ತನಿಖೆಗೆ ಮತ್ತೆ ಎಸ್ ಅನ್ನುತ್ತಾ ಅಂತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ನಿರ್ಣಾಯಕ ದಿನ. ಸಿಎಂ ವಿರುದ್ಧ ಮೂಡಾ ನಿವೇಶನ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂಗೆ ಒಂದು ರೀತಿ ನಿರ್ಣಾಯಕ ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಹೊರಬರುತ್ತೆ. ಸಿಎಂ ಮತ್ತು ಕುಟುಂಬಕ್ಕೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದರು ಲೋಕಾಯುಕ್ತದವರು. ಬಿ ರಿಪೋರ್ಟನ್ನು ವಿರೋಧಿಸಿ ಇವತ್ತು ವಾದ ಮಾಡಲಿದೆ ಇಡಿ ಜಾರಿ ನಿರ್ದೇಶನಾಲಯದವರು. ಹಾಗೆಯೇ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೋರ್ಟ್ ಮೊರೆ ಹೋಗಿದ್ದರು. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಆದೇಶ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣದ ತನಿಖೆನ ಒಂದು ತನಿಖಾ ಸಂಸ್ಥೆ ಮಾಡಿ ಅವರು ಬಿ ರಿಪೋರ್ಟ್ ಕೊಟ್ಟಾಕ್ಷಣ ಮುಗಿದೋಯ್ತು ಅಂತಲ್ಲ, ಅವರು ಕೊಟ್ಟ ಬಿ ರಿಪೋರ್ಟನ್ನು ಕೋರ್ಟ್ ಒಪ್ಕೋಬೇಕು. ಇವರು ಏನೇನು ರೀಸನ್ ಕೊಡ್ತಾರೆ, ಯಾವ್ಯಾವುದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಯಾಕೆ ಬಿ ರಿಪೋರ್ಟ್ ಹಾಕಿದ್ದೀವಿ ಅಂತ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ಕೋರ್ಟ್ಗೆ. ಅದು ಕೋರ್ಟ್ಗೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ಬೇಕು, ಹೌದು ಅಂತ. ಆಗ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ಆಗ ಸಿದ್ದರಾಮಯ್ಯನವರಾಗಲಿ ಮತ್ತೊಬ್ಬರಾಗಲಿ ಅವ್ರನ್ನ ನಿರಪರಾಧಿಗಳು ಅಥವಾ ಅವ್ರ ಮೇಲೆ ಬಂದಂತಹ ಆರೋಪಗಳನ್ನ ತೆಗೆದುಹಾಕಲಾಗುತ್ತೆ. ಬಟ್ ಆಕ್ಷೇಪಣೆಗಳ ಸಲ್ಲಿಕೆ ಆಗಿದೆ ಇಲ್ಲಿ ಒಂದು ಇಡಿಯಿಂದ. ನಿಮಗೆ ಗೊತ್ತಿರಬೇಕು, ಎಲ್ಲೆಲ್ಲಿ ಲೋಕಾಯುಕ್ತದವರು ವಿಚಾರಗಳಲ್ಲಿ ಸಾಕ್ಷಿಗಳು ಇಲ್ಲ ಅಂತ ಹೇಳಿದ್ರು ಅದೆಲ್ಲದಕ್ಕೂ ಇವರು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಯಾರು? ಇಡಿ ಅವರು. ಜೊತೆಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸ್ಬಿಟ್ಟಿದ್ರು ಹಿಂದೆನೆ. ಅದೇ ಇನ್ಫಾರ್ಮೇಶನ್ ಅನ್ನ ಲೋಕಾಯುಕ್ತಕ್ಕೆ ಶೇರ್ ಮಾಡಿದ್ರು. ನೋಡಿ ಇಂಥ ಕಥೆಗಳು, ಇಂಥ ವಿಚಾರಗಳಿದೆ ಅಂತ ಅಂದ್ಬಿಟ್ಟು. ಅದೇನೋ ಆ ಸ್ಯಾಟಲೈಟ್ ಇಮೇಜಸ್ ಮಲ್ಲಿಕಾರ್ಜುನ ಸ್ವಾಮಿ ಈ ಜಾಗನ್ ತಗೊಳ್ಬೇಕಾದ್ರೆ 3 ಎಕರೆನ ಅದರಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆ, ಇದನ್ನ ರೆವೆನ್ಯೂ ಅಂತ ಹೆಂಗ್ ಮಾಡಿದ್ರು ಅಂತ ಸ್ಯಾಟಲೈಟ್ ಫೋಟೋಸ್ ಎಲ್ಲ ಕೊಟ್ಟಿದ್ರು. ಬಟ್ ಅದನ್ನ ಲೋಕಾಯುಕ್ತದವರು ಕನ್ಸಿಡರೇ ಮಾಡಿಲ್ಲ ಅಂತೆಲ್ಲ ಒಂದಷ್ಟು ಆರೋಪಗಳಿದೆ. ಹಾಗಾಗಿ ಇವತ್ತು ಕೋರ್ಟು ಲೋಕಾಯುಕ್ತದವರ ಬಿ ರಿಪೋರ್ಟನ್ನು ಒಪ್ಪಿದ್ರೆ ಸಿದ್ದರಾಮಯ್ಯನವರು ನಿರಾಳ, ಒಪ್ಪಲಿಲ್ಲ ಅಂತಂದರೆ ಆಗ ಮತ್ತೆ ಇಡಿ ಅವರು ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಲೋಕಾಯುಕ್ತದವ್ರಿಗೆ ಇನ್ಸಿಸ್ಟ್ ಮಾಡ್ತಾರೆ. ಮತ್ತೆ ಯಾರು? ಜನಪ್ರತಿನಿಧಿಗಳ ನ್ಯಾಯಾಲಯ, ನೀವು ತನಿಖೆಯಲ್ಲಿ ಎಡವಿದ್ದೀರಿ ಅಥವಾ ಒಂದು ಗುಂಪಿನ ಪರವಾಗಿ ರಿಪೋರ್ಟನ್ನು ಕೊಟ್ಟಿದ್ದೀರಿ, ಒಬ್ಬ ವ್ಯಕ್ತಿಯ ಪರವಾಗಿ ರಿಪೋರ್ಟನ್ನು ಕೊಟ್ಟಿದ್ದೀರಿ ಅಂತ ಕೋರ್ಟ್ ಹೇಳ್ಬೋದು. ಆ ಥರ ಏನಾದರೂ ಆಯಿತು ಅಂತಂದರೆ ಲೋಕಾಯುಕ್ತಕ್ಕೆ ಭಾರಿ ಹಿನ್ನಡೆ ಅದು. ಸೊ ಐದರ ಆ ರೀತಿ ಆಗಬಹುದು, ಇಲ್ಲ ಅಂತಂದರೆ ಲೋಕಾಯುಕ್ತ ರಿಪೋರ್ಟನ್ನು ಕೋರ್ಟು ಒಪ್ಪಬಹುದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಈ ಕುರಿತಂತೆ ಆದೇಶವನ್ನು ಕೊಡುತ್ತೆ. ಏನು ಆದೇಶವನ್ನು ಕೊಡುತ್ತೆ ಅಂತಕ್ಕಂಥದ್ದು ನೋಡಬೇಕು. ಇವತ್ತೇ ಆದೇಶ ಬರುತ್ತಾ ಅಥವಾ ಇವತ್ತು ಇಡಿ ಅವರು ವಾದವನ್ನು ನೋಡಿದ ನಂತರ? ಆ್ಯಕ್ಚುಲಿ ಇದು ಬರಬೇಕಾಗಿತ್ತು ಇಷ್ಟೊತ್ತಿಗಾಗಲೇ, ಮೊನ್ನೆ ಏನೋ ಆದೇಶ ಬರಬೇಕಾಗಿತ್ತು, ಅದನ್ನು ಮುಂದೂಡಲಾಗಿತ್ತು. ಹಾಗಾಗಿ ನನ್ನ ಪ್ರಕಾರ ಇವತ್ತು ಆದೇಶ ಹೊರಬೀಳ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವತ್ತು ಇಡಿ ಅವರು ಈ ಬಿ ರಿಪೋರ್ಟನ್ನು ಪ್ರಶ್ನಿಸಿ ವಾದ ಮಂಡನೆ ಮಾಡೋದೇ ಆದರೆ, ಅದಕ್ಕೆ ಅವಕಾಶವನ್ನು ಕೋರ್ಟ್ ಕೊಡೋದೇ ಆದರೆ ಇವತ್ತೇ ಆದೇಶ ಹೊರಬೀಳ್ತಕ್ಕಂಥ ಸಾಧ್ಯತೆ ಇದೆಯಾ ಅಥವಾ ಮತ್ತೆ ಮುಂದೂಡಬಹುದಾ? ಕೋರ್ಟ್ ಈ ಬಿ ರಿಪೋರ್ಟನ್ನು, ಲೋಕಾಯುಕ್ತದವರ ಬಿ ರಿಪೋರ್ಟನ್ನು ಯಾವ ರೀತಿ ಪರಿಗಣಿಸಬಹುದು ಅಂತ? ಅರವಿಂದ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ನಿರ್ಣಾಯಕ ದಿನವಾಗಿರುವಂಥದ್ದು. ಕಾರಣ ಇವತ್ತು ಈ ಬಿ ರಿಪೋರ್ಟ್ ಸಂಬಂಧಿಸಿದಂಥ ಆದೇಶವನ್ನು ಜನಪ್ರತಿನಿಧಿ ನ್ಯಾಯಾಲಯ ಹೊರಡಿಸುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿರುವಂಥದ್ದು. ಪ್ರಮುಖವಾಗಿ ಈ ಬಿ ರಿಪೋರ್ಟನ್ನು ಸಲ್ಲಿಸಿದ್ದನ್ನು ಪ್ರಶ್ನಿಸಿ ದೂರುದಾರರು ಪ್ರಶ್ನಿಸಿದರು. ಆ ಕಾರಣಕ್ಕಾಗಿ ಇವತ್ತು ಇಡಿ ಅವರು ವಾದ ಕೂಡ ಮಾಡ್ತಾರೆ. ಆ ಕಾರಣಕ್ಕಾಗಿ ಇವತ್ತೇ ಮೇ ಬಿ ಆದೇಶ ಕೊಡ್ಬೋದು ಅನ್ನುವಂಥ ಕಾರಣಕ್ಕೆ ಒಂದು ರೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಆಗಿರುವಂಥದ್ದು. ಲೋಕಾಯುಕ್ತ ಪೊಲೀಸರು ಅಕ್ರಮ ನಡೆದಿರುವ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿ
ಮಾಡಿ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಸಿತ್ತು. ಆ ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡಿದಂಥ ದೂರುದಾರರು ಕೂಡ ಆ ಒಂದು ವಾದವನ್ನು ಇಡಿ ಅಧಿಕಾರಿಗಳು ಇವತ್ತು ವಾದ ಮಾಡ್ತಾರೆ. ಅದರ ವಾದವನ್ನು ಆಲಿಸಿದ ಮೇಲೆ ಆದೇಶ ಕೊಡುತ್ತಾ ಅಥವಾ ಈ ಬಿ ರಿಪೋರ್ಟನ್ನು ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಕುತೂಹಲದ ಪ್ರಶ್ನೆ. ಒಂದು ರೀತಿ ಇವತ್ತೇ ಆದೇಶ ಬಂದರೆ ಆದೇಶ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕಾರಿಯಾಗಿರುವಂಥ ವಿಚಾರ. ಅರವಿಂದ್, ಓಕೆ, ಬಟ್ ಒಂದು ಅಂತಂದರೆ ಈಗ ಸ್ನೇಹಮಯಿ ಕೃಷ್ಣ ಅವ್ರದ್ದು ಒಂದು ತಕರಾರು ಅರ್ಜಿ ಇದೆ. ಸ್ನೇಹಮಯಿ ಕೃಷ್ಣ ಅವ್ರದ್ದು ವಾದ ಪ್ರತಿವಾದಗಳು ಮುಕ್ತಾಯವಾಗಿದೆಯಾ? ಜೊತೆಗೆ ಇಡಿ ಅವ್ರ ಕಡೆಯಿಂದಲೂ ಕೂಡ ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ಇವತ್ತು ಕೊಡುವಂತಹ ಸಾಧ್ಯತೆಗಳಿದೆಯಾ ಅಂತ ನಾಗೇಶ್? ಅರವಿಂದ್, ಭಾಳ ಪ್ರಮುಖವಾಗಿ ಇಡಿ ಅವರ ವಾದ ಬಿ ರಿಪೋರ್ಟ್ ಸಲ್ಲಿಸಿರುವಂಥ ಲೋಕಾಯುಕ್ತ ಅವರಿಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ವಿ, ಇದರಲ್ಲಿ ಅಕ್ರಮ ನಡೆದಿರುವ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ವಿ. ಆದರೆ ಲೋಕಾಯುಕ್ತ ಪೊಲೀಸರು ಆ ಸಾಕ್ಷ್ಯ ಆಧಾರಗಳನ್ನು ಪರಿಗಣಿಸದೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಆರೋಪ ಇಡಿ ಅಧಿಕಾರಿಗಳ ಆಗಿರುವಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ಈ ಒಂದು ಅಕ್ರಮದಲ್ಲಿ ನಡೆದಿರುವಂಥ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಬಿ ರಿಪೋರ್ಟ್ ಸಲ್ಲಿಸುವಕ್ಕಿಂತ ಮುಂಚೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡುವಂಥ ಹಂತದಲ್ಲೇ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡಿದರು. ಇಡಿ ಅಧಿಕಾರಿಗಳ ತನಿಖೆ ವೇಳೆ ಈ ಒಂದು ನಿವೇಶನಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಡಿ ಅಧಿಕಾರಿಗಳು ಕಲೆ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪತ್ರಿಕಾ ಹೇಳಿಕೆಗಳನ್ನು ಕೂಡ ಬಿಡುಗಡೆ ಮಾಡಿದರು. ಆದರೆ ಲೋಕಾಯುಕ್ತ ಪೊಲೀಸರು ಇಡಿ ಅಧಿಕಾರಿಗಳು ಕೊಟ್ಟಂಥ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸದೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಅವರ ಆರೋಪ ಆಗಿರುವುದರಿಂದ ಆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಇವತ್ತು ಇಡಿ ಅಧಿಕಾರಿಗಳು ಕೋರ್ಟ್ಗೆ ನೀಡಿ ಅದಕ್ಕೆ ಸಂಬಂಧಪಟ್ಟಂಥ ವಾದಗಳನ್ನು ಕೂಡ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಅವರ ವಾದ ಏನಿರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇವರ ಬಳಿ ಏನಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಂಶವಾಗಿರುತ್ತೆ. ಅರವಿಂದ್.